ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ 13 ವ್ಲಾಗ್ಸ್. ಇವತ್ತು ನಾವು ನಿಮಗೆ ಹೋದ ವಿಡಿಯೋದಲ್ಲಿ ಹೇಳ್ದಂಗೆ ಬೇಲೂರಲ್ಲಿ ಇದ್ದೀವಿ. ಇವತ್ತು ಬೇಲೂರನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಬನ್ನಿ ಗೈಸ್, ಈಗ ಬೇಲೂರನ್ನ ಎಕ್ಸ್ಪ್ಲೋರ್ ಮಾಡೋಣ. ಬೇಲೂರಲ್ಲಿ ಆಲ್ಮೋಸ್ಟ್ 2ರಿಂದ 3 ಪ್ಲೇಸಸ್ ಇದೆ. ಆದರೆ 2ರಿಂದ 3 ಪ್ಲೇಸಸ್ ಇದೆ. ಅದರಲ್ಲಿ 2 ಪ್ಲೇಸಸ್ಸು ಗೊತ್ತಿರೋದು ಎಲ್ಲರಿಗೂ, ಇನ್ನೊಂದು ಪ್ಲೇಸು ಯಾರಿಗೂ ಗೊತ್ತಿರಲ್ಲ. ಆ ವ್ಲಾಗ್ನ ನಿಮಗೆ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಯಾವ ಪ್ಲೇಸು ಅಂತನೂ. ಬನ್ನಿ ಗೈಸ್, ಈಗ ಹೊರಡೋಣ. ಇಲ್ಲಿಂದ ನಮ್ಮ ಫ್ರೆಂಡು ಬಂದರು. ಈ ಗಾಡಿ ಸೌಂಡಿಗೆ ನಿಮಗೆ ವಾಯ್ಸ್ ಕೇಳಿಸ್ತೈತೋ ಇಲ್ವಾ ಅಂತ ಗೊತ್ತಿಲ್ಲ. ಈಗ ನಮ್ಮ ಫ್ರೆಂಡ್ ಬಂದವ್ರೆ, ಈಗ ಗಾಡಿ ಇಸ್ಕೊಂಡ್ವಿ ನೋಡಿ, ಹೋಯ್ತಾ ಇದೀವಿ. ಇವಾಗ ಈ ಗಾಡಿದು ಒಂದು ಜಲಕ್ ತೋರಿಸ್ತೀವಿ ನೋಡಿ, ಹಂಗೆ ನಿಮಗೆ ಹಿಡ್ಕೊಂಡು ಹಂಗೆ ಜಲಕ್ ಬಿಟ್ಟು ಕೇಳಿಸ್ಕೊಳ್ಳಿ. ಈಗ ನಾವು ಫಸ್ಟ್ ಪ್ಲೇಸ್ ಹತ್ರ ಬಂದ್ವಿ. ಇನ್ನೇನು ನಾವು ಡ್ಯಾಮ್ ಹತ್ರ ಎಕ್ಸಿ ಡ್ಯಾಮ್ ಹತ್ರ ಬರೋಣ ಅಂತ ಬಂದಿದ್ದೀವಿ. ಇದು ಎಕ್ಸಿ ಒಳಗೆ ಕಟ್ಟಿರೋದು. ಬನ್ನಿ, ಈಗ ಡ್ಯಾಮ್ ಹತ್ರ ಬಂದಾಯ್ತು. ನಿಮಗೆ ಡ್ಯಾಮ್ನ ತೋರಿಸ್ತೀನಿ. ಈಗ ಹೋಗ್ಬಿಟ್ಟು ಈ ಗಾಡಿ ಸೌಂಡಿಗೆ ಕೇಳಿಸಿದೆಯಲ್ಲೋ ಗೊತ್ತಿಲ್ಲ. ಕೇಳಿಸಿಲ್ಲ ಅಂದರೆ ಮತ್ತೆ ಇನ್ನೊಂದ್ಸತಿ ಹೇಳ್ತೀನಿ ಗಾಯ್ಸ್, ಕಟ್ಕೊಂಡು. ಈಗ ಇಲ್ಲಿ ಗೇಟ್ ಹತ್ರದಿಂದ ಹಂಗೆ ಎಂಟ್ರಿ ಆಗೋಣ ಅಂತ ಹೋಗ್ತಿದ್ದೀವಿ. ಇಲ್ಲಿಗೆ ಯಾವುದೇ ರೀತಿ ಎಂಟ್ರಿ ಟಿಕೆಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಬನ್ನಿ. ಹಂಗೆ ಅಲ್ಲಿಂದ ಗೇಟಿಂದ ಎಂಟ್ರಿ ಆದ್ವಿ. ಇವಾಗ ಎಂಟ್ರಿ ಆದ್ಮೇಲೆ ಇಲ್ಲಿ ನೀರು ಬಿಟ್ಟವ್ರೆ, ಅದಕ್ಕೆ ಅಲ್ಲಿಗೆ ಹೋಗ್ತಿದ್ದೀವಿ. ಇಲ್ಲಿಂದ ಇಳಿದ್ಬಿಟ್ಟು ಇವ್ರದೇ ಗಾಡಿ ನಾವು ಈಗ ತೋರಿಸೋದು ಅಲ್ಲಿ ಜಲಕ್ಕೋದು. ಬನ್ನಿ, ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ಇವಾಗ ಹಂಗೆ ಅಲ್ಲಿಂದ ಗೇಟಿಂದ ಎಂಟ್ರಿ ಆದ್ವಿ. ಈಗ ಇಲ್ಲಿ ಹಿಂದ್ಗಡೆಯಿಂದ ಇಳಿದ್ಬಿಟ್ಟು ಬಂದ್ವಿ. ಡ್ಯಾಮಲ್ಲಿ ನೀರು ಬಿಟ್ಟವ್ರೆ, ಅದಕ್ಕೆ ಅಲ್ಲಿ ನೀರು ಬಿಟ್ಟಿರೋ ಹತ್ರ ಹೋಗ್ಬಿಟ್ಟು ನೋಡೋಣ ಅಂತ. ಫುಲ್ ಕ್ರೇಜಿಯಾಗಿ ಹರಿತೈತೆ ಈ ಕಡೆ ಅಂತೂ. ಇಲ್ಲಿ ಯಾವಾಗಲೂ ಪ್ರತಿ ಸತಿ ಬಂದಾಗ ನಿಧಾನಕ್ಕೆ ಹರಿಯೋದು, ಈ ಸತಿ ಅಂತೂ ಜೋರಾಗಿ ಹರಿತೈತೆ. ಆ ಕಡೆನೂ ಗೇಟ್ಗಳು ಓಪನ್ ಅವೆ. ಬನ್ನಿ, ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ. ಹಂಗೆ ಈ ಕಡೆ ಬಂದ್ವಿ, ಚಿಕ್ಕದು ಒಂದು ಹರಿತೈತೆ, ಯಾವಾಗಲೂ ಹರಿತಿರುತ್ತೆ ಅಂತ ತೋರಿಸೋದಲ್ಲ ಅಲ್ಲಿಗೆ ನೋಡಿ. ಇಲ್ಲಿ ಹಿಂದ್ಗಡೆ ಬನ್ನಿ, ಈಗ ಆ ಕಡೆ ಗೇಟ್ಗಳು ಓಪನ್ ಇದ್ದಾವೆ. ಅದ್ರ ಹತ್ರಕ್ಕೆ ಹೋಗ್ಬಿಟ್ಟು ಸಿಗ್ತೀನಿ. ಇವಾಗ ಅದ್ರ ಹತ್ರಕ್ಕೆ ಹೋಗ್ತೀವಿ. ಅದ್ರ ಹತ್ರಕ್ಕೆ ಹೋಗೋಕ್ಕೆ ಇಲ್ಲಿ ಸ್ವಲ್ಪ ಇಳಿದ್ಬಿಟ್ಟು ಹೋಗ್ಬೇಕು. ಅಲ್ಲಿ ನಿಮಗೆ ಇಳಿದಾದ್ಮೇಲೆ ಒಂದೇ ಸತಿಗೆ ಸಿಗ್ತೀನಿ. ಈಗ ಡ್ಯಾಮ್ ಅಂತ ಹೇಳಿದ್ಮೇಲೆ ಅದು ಇಲ್ಲೇ ಐತೆ ನನ್ನ ಕಣ್ಮುಂದ್ಗಡೆನೇ. ಇವಾಗ ತೋರಿಸ್ತೀನಿ ನೋಡಿ. 2 ಗೇಟ್ ಓಪನ್ ಮಾಡೋರೆ, 5 ಗೇಟ್ ಅವೆ ಅಂತ ಟೋಟಲು. 2 ಗೇಟ್ ಓಪನ್ ಮಾಡೋರೆ. ಆ ಕಡೆ ಒಂದು ಬ್ರಿಡ್ಜ್ ಥರನೂ ಐತೆ. ಆ ಕಡೆ ಊರೊಳಗಡೆಯಿಂದ ಬಂದರೆ ಆ ರೋಡ್ ಮೇಲೆ ಬರ್ತೀವಿ. ಇವಾಗ ಈ ಗೇಟ್ ಮೇಲೆಲ್ಲ ಹೋಗಂಗಿಲ್ಲ, ಹೋಗೋಕ್ಕೆಲ್ಲ ಬಿಡಲ್ಲ. ಇವಾಗ ಈ ಥರ ಜಾಗ ಐತೆ. ಇಲ್ಲಿಂದ ಇಳಿದ್ಬಿಟ್ಟು ಅಲ್ಲಿಗೆ ಹೋಗೋಣ. ಅಲ್ಲಿ ಕಂಬಿ ಎಲ್ಲ ಐತೆ, ಅಲ್ಲೆಲ್ಲ ಸೇಫ್ಟಿ ಐತೆ. ಅಲ್ಲಿಗೆ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ. ಹಂಗೆ ಆ ಕಡೆ ಸೈಡಿಗೂ ಹೋಗ್ಬಿಟ್ಟು ಬರೋಣ, ಅಲ್ಲೂ ಏನೈತೆ ಅಂತ ತೋರಿಸ್ತೀನಿ ನೋಡಿ. ಹಿಂಗೆ ಕಾಣಿಸ್ತೈತೆ ಇಲ್ಲಿಂದ. ಇವಾಗ ಹತ್ರ ಹೋಗ್ಬಿಟ್ಟು ನೋಡೋಣ ಬನ್ನಿ. ಆಮೇಲೆ ನೀವು ಯಾರು ಸಣ್ಣ ಮಕ್ಳನ್ನೆಲ್ಲ ಕರ್ಕೊಬಂದರೆ ಇಲ್ಲಿ ಹತ್ರ ಬಿಡೋದು ಅಷ್ಟು ಒಳ್ಳೇದಲ್ಲ. ಯಾಕೆಂದರೆ ಇಲ್ಲಿ ಫುಲ್ಲು ಚಿಕ್ಕದಾಗಿಲ್ಲ, ದೊಡ್ಡದಾಗೈತೆ ಜಾಗ. ಇಲ್ಲಿಂದ ಹೋಗ್ಬಿಟ್ಟು ಬಿಡೋಗ್ಬಿಡ್ತಾರೆ. ಅದಕ್ಕೆ ನೀವು ಸಣ್ಣ ಮಕ್ಕಳು ಕರ್ಕೊಬಂದಾಗ ಸ್ವಲ್ಪ ಹುಷಾರಾಗಿರೋಕ್ಕೆ ಹೇಳಿ. ಹಂಗೆ ಅಲ್ಲಿ ಹುಡುಗಿ ಇದು ಮಾಡ್ತೈತೆ, ವಿಡಿಯೋ ಏನೋ ಮಾಡ್ತೈತೆ. ಆ ಥರ ಸಣ್ಣ ಮಕ್ಳು ಕೈಗೆ ನೀವು ಫೋನೆಲ್ಲ ಕೊಟ್ಬಿಟ್ಟು ಬಿಡಬೇಡಿ. ಅವ್ರ ಫೋನ್ನ ಇಲ್ಲಿ ಬಿಟ್ಟರೆ ನಿಮಗಂತೂ ಫೋನ್ ಅಂತೂ ಸಿಗಲ್ಲ ಮತ್ತೆ. ಬನ್ನಿ, ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಈಗ ಆ ಕಡೆ ಸೈಡಿಗೆ ಹೋಗೋಣ. ಆ ಕಡೆ ಸೈಡಿಗೆ ಹೋಗ್ಬಿಟ್ಟು ನಿಮಗೆ ಅಲ್ಲಿ ತೋರಿಸ್ತೀನಿ ಏನೈತೆ ಅಂತ. ಹಂಗೆ ಅಲ್ಲಿಂದ ಇಲ್ಲಿಗೆ ನಡ್ಕೊ ಬಂದ್ವಿ. ಆ ಕಡೆ ಅಲ್ಲಿ ನಿಂತ್ಕೊಂಡು ನಿಮಗೆ ತೋರಿಸ್ದೆ ಅವಾಗಲೇ. ಇವಾಗ ಇಲ್ಲಿ ಹತ್ರಕ್ಕೆ ಬಂದಿದ್ದೀವಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ. ಇಲ್ಲಿಂದ ಹಿಂಗೆ ಹರಿತೈತೆ ನೀರು. ಹಂಗೆ ನಿಮಗೆ ಅಲ್ಲಿಗೆ ಹೋಗ್ಬಿಟ್ಟು ತೋರಿಸ್ತೀನಿ ಅಂತ ಹೇಳಿದೆ. ಇಲ್ಲಿಗೆ ಬಂದ್ಬಿಟ್ಟು ತೋರಿಸಿದ್ದೀನಿ. ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ಜಾಗ ಇಲ್ಲಿಂದ ನೋಡೋಕ್ಕಂತೂ ಅಲ್ಟಿಮೇಟಾಗಿ ಐತೆ. ನೆಕ್ಸ್ಟು ಒಂದು ಬ್ಯಾಕ್ ಸೈಡಿಗೆ ಬಂದ್ವಿ, ಬ್ಯಾಕ್ ವಾಟರ್ ಹತ್ರ. ಇಲ್ಲಿ ಸೇಫ್ಟಿ ಎಲ್ಲ ಐತೆ. ಇಲ್ಲಿ ನಿಮಗೆ ಡೋರ್ ತೋರಿಸಿದ್ಮೇಲೆ ಡ್ಯಾಮಿನ್ ಡೋರ್ ಅಂತ ಇಲ್ಲೇ ಇರೋದು. ಹಂಗೆ ಇಲ್ಲೊಂದು ಸ್ಪಿನ್ ಹಾಕೋಬಿಟ್ಟು ಇಲ್ಲಿಂದ ಹೊರಡೋಣ ನೆಕ್ಸ್ಟ್ ಪ್ಲೇಸಿಗೆ ಅಂತ ಬಂದಿದ್ದೀವಿ. ಈಗ ಇಲ್ಲಿ ಸ್ಪಿನ್ ಎಲ್ಲ ಹಾಕಾಯ್ತು. ನೆಕ್ಸ್ಟು ಹೋಗೋಣ ಗೈಸ್. ಈಗ ನೆಕ್ಸ್ಟ್ ಪ್ಲೇಸಿನ ಹೋಗಿ ಅಲ್ಲಿ ನಿಮಗೆ ತೋರಿಸ್ತೀನಿ. ನಾನು ಯಾವ ಪ್ಲೇಸಿಗೆ ಹೋಗ್ತಾಯಿದ್ದೀನಿ ನಾನು ನಿಮಗೆ ಅಲ್ಲಿ ತೋರಿಸ್ತೀನಿ. ಬನ್ನಿ, ಈಗ ಇಲ್ಲಿಂದ ಹೊರಡೋಣ. ಇವಾಗ ನಾವು ಬೇಲೂರಲ್ಲಿ ಸೆಕೆಂಡ್ ಪ್ಲೇಸಿಗೆ ಬಂದ್ವಿ, ಬಿಸ್ಲಮ್ಮನ ಕೆರೆ ಅಂತ. ನಿಮಗೆ ನಾನು ನಮ್ಮ ಅಜ್ಜಿ ಮನೆ ಕಡೆಗೆ ಅಂತ ವ್ಲಾಗ್ ಐತೆ, ಆ ವ್ಲಾಗಲ್ಲಿ ತೋರಿಸಿದ್ದೆ. ಅದು ನಾನು ಅಲ್ಲಿ ನಿಂತ್ಕೊಂಡು ತೋರಿಸಿದ್ದೆ ನಿಮಗೆ. ಇವಾಗ ಆ ದೇವಸ್ಥಾನ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಅದರೊಳಗಡೆ ಹೋಗ್ತಾ ಇದ್ದೀನಿ. ಬನ್ನಿ, ಇವಾಗ ಒಳಗಡೆ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ. ಆಮೇಲೆ ಇದು ಕೆರೆ ಎಲ್ಲ ನಿಮಗೆ ಆ ಕಡೆಯಿಂದ ತೋರಿಸಿದ್ದೆ ನಾನು ಹೊಸದಿ ಬಂದಾಗ.
ಈಗ ದೇವಸ್ಥಾನ ಈ ಕಡೆ ಸೈಡಿಂದ ಎಂಟ್ರಿ ಆಗಿದ್ದೀವಿ, ಅಲ್ಲಿಂದ ಲೆಫ್ಟಿಗೆ ಬಂದು ಇಲ್ಲಿಂದ ಇವಾಗ ಬನ್ನಿ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ನಿಮಗೆ ಅಲ್ಲಿ ಏನೇನೈತೆ ಎಲ್ಲ ತೋರಿಸೋಣ, ಇದನ್ನೂ ಎಕ್ಸ್ಪ್ಲೋರ್ ಮಾಡೋಣ. ಅಷ್ಟಾಗಿ ಯಾರು ಈ ಜಾಗಕ್ಕೆ ಬರೋಲ್ಲ, ಹಿಸ್ಟಾರಿಕಲ್ ಪ್ಲೇಸಲ್ಲಿ ತೋರಿಸಲ್ಲ. ಇದು ಬೇಲೂರು ದೇವಸ್ಥಾನ ಮತ್ತು ಡ್ಯಾಮು ಎಲ್ಲ ನೋಡ್ಕೊಂಡು ಹಂಗೆ ರಿಟರ್ನ್ ಹೋಗ್ಬಿಡ್ತಾರೆ. ಇದೋ ಒಂದು ಪ್ಲೇಸ್ ಐತೆ ಅಂತ ತೋರಿಸ್ಬೇಕು ಅನಿಸ್ತು, ಅದಕ್ಕೆ ತೋರಿಸ್ತೇನೆ ನಿಮಗೆ. ಈಗ ಅಲ್ವಾನ ಹಿಡ್ಕೊಂಡು ಇಲ್ತೆ ಕಲ್ಯಾಣಿ ಥರ ಐತೆ, ಅಲ್ಲೋಗಿ ಕಾಲು ತೊಳ್ಕೊಬಿಟ್ಟು ಅಲ್ಲಿಂದ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ ನಿಮಗೆ. ನಿಮಗೆ ಅಲ್ಲಿ ಕಾಲು ತೊಳ್ಕೊ ಬರ್ತೀನಿ ಅಂತ ಹೇಳಿದೆ, ಅಲ್ಲಿ ಕಾಲು ತೊಳ್ಕೊಳಕ್ಕೆ ಹೋಗಲಿಲ್ಲ. ಇಲ್ಲಿ ಹಳ್ಳಿಕಟ್ಟೆ ಮರ ಐತೆ, ಇದು ನೋಡ್ಕೊ ಹೋಗೋಣ ಅಂತ ಬಂದ್ವಿ. ಇಲ್ಲಿ ಜೋರಾಗೆಲ್ಲ ಪೂಜೆ ಮಾಡ್ತವ್ರೆ ಆಂಟಿ ಎಲ್ಲ, ಆ ಕಡೆ ಎಲ್ಲ ಇಲ್ಲಿಗೆ ಬರ್ತಾವ್ರೆ ದೇವಸ್ಥಾನ ನೋಡ್ಕೊಂಡು. ಎಲ್ಲರೂ ದೇವಸ್ಥಾನ ನೋಡ್ಕೊಂಡು ಮರದ ಹತ್ರಕ್ಕೆ ಬಂದರೆ ನಾವು ಫಸ್ಟೇ ಈ ಮರದ ಹತ್ರಕ್ಕೆ ಬಂದು ಆಮೇಲೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಬನ್ನಿ ಹೊಡೋಣ. ಈ ದೇವಸ್ಥಾನದ ಕತೆ ಹೇಳೋಣ ಅಂತ ನಮ್ಮ ಅಜ್ಜಿ ಹತ್ರ ಎಲ್ಲ ಕತೆ ಎಲ್ಲ ಕೇಳ್ಕೊ ಬಂದಿದ್ದೆ. ಇಲ್ಲಿ ಆ ವಾಚ್ಮ್ಯಾನ್ ಅಂಕಲ್ನ ಕೇಳಿದ್ವಿ. ಆ ವಾಚ್ಮ್ಯಾನ್ ಅಂಕಲ್ ಇಲ್ಲಿ ಕ್ಲೋಸು, ಇವಾಗ ಬೀಗ ಹಾಕೋ ಹೋಗೋರೆ ಅಂದ್ಬಿಟ್ರು. ಈಗ ಹಂಗೆ ಇಲ್ಲಿ ಒಂಚೂರು ವಿಡಿಯೋ ಥರ ಮಾಡ್ಕೊಂಡು ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡೆ. ಈ ದೇವಸ್ಥಾನ ತೋರ್ಸೋಕ್ಕಾಗಲಿಲ್ಲ. ಇಲ್ಲಿಗೆ ಬರೋದಾದರೆ ನೀವು 8 ಗಂಟೆ ಒಳಗಡೆ ಬರಬೇಕಂತ ಹೇಳಿದ್ರು. 8 ಗಂಟೆ ಒಳಗಡೆ ಬಂದರೆ ಮಾತ್ರ ಸಿಗೋದು ದೇವಸ್ಥಾನ ಇದು ಅಂತ. ಹಂಗಾದರೆ ನಾವು ನೆಕ್ಸ್ಟ್ ಟೈಮ್ ಬಂದಾಗ 8 ಗಂಟೆ ಒಳಗಡೆ ಬಂದು ಈ ದೇವಸ್ಥಾನ ಎಕ್ಸ್ಪ್ಲೋರ್ ಮಾಡೋಣ. ಆವಾಗ ನಿಮಗೆ ಈ ದೇವಸ್ಥಾನದ ಕತೆ ಹೇಳ್ತೀನಿ ಗೈಸ್. ಹಂಗೆ ಇಲ್ಲಿ ನಿಮಗೆ ತೋರ್ಸೋಣ ಅಂತ ಅಂದ್ಕೊಂಡೆ, ಇಲ್ಲಿ ತೋರ್ಸೋ ಅಂಥದ್ದೆಲ್ಲ ಏನೂ ಇಲ್ಲ. ಹಂಗೆ ಇವಾಗ ನಾನು ನನ್ನ ಫ್ರೆಂಡ್ಸು ಇಬ್ಬರು ಬಂದಿದ್ವಿ. ಇಲ್ಲಿ ಹಿಂಗೆ ನೋಡ್ಕೊಂಡಿದ್ದೀವಿ, ವ್ಯೂ ಐತೆ. ಇಲ್ಲಿಂದ ಹಿಂಗೆ ನಡ್ಕೊಬಿಟ್ಟು ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಹೋಗ್ಬಿಟ್ಟು ಹಂಗೆ ನಿಮಗೆ ಅಲ್ಲಿ ಕಡೆ ಕೆರೆ ತೋರ್ಸೋಣ ಅಂತ ಪ್ಲ್ಯಾನ್ ಐತೆ. ನೋಡೋಣ, ಕೆರೆ ತೋರಿಸ್ಕೊಬಿಟ್ಟು ಇಲ್ಲಿಂದ ಹೊರಡೋಣ ಸೀದಾ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಇವಾಗ ಅವ್ನು ಬರ್ತಾವನಲ್ಲ, ಅದೇ ಥರ ನಾವು ಈ ಕಡೆಗೆ ಬಂದ್ವಿ. ಈ ಕಡೆ ಏನಾರು ದೇವಸ್ಥಾನ ಏನಾರು ಐತಾ ಅಂತ ನೋಡೋಣ ಅಂತ. ಆದರೆ ಇಲ್ಲೂ ಫುಲ್ ಖಾಲಿ ಐತೆ. ಈ ಕಡೆಯಿಂದ ಅಲ್ಲಿಗೆ ಹೋಗಕ್ಕೆ ಆಯ್ತಲ್ಲ, ಅಲ್ಲಿಂದ ರೋಡಿಂದನೇ ಬರೋಣ. ವಸತಿ ಇದು ಅಲ್ಲಿಂದನೇ. ಬನ್ನಿ ಈಗ ಇಲ್ಲಿಂದ ಹೊರಟ್ಬಿಟ್ಟು ಅಲ್ಲಿಂದ ಬರೋಣ. ನಿಮಗೆ ಈ ಕಡೆ ಬಂದ್ಬಿಟ್ಟು ಸಿಗ್ತೀನಿ ಅಂತ ಅನ್ನಲ್ಲ, ಈ ಕಡೆ ಬಂದಾಯಿತು ನೋಡಿ. ಈ ಕಡೆಯಿಂದ ಹಿಂಗೆ ಕಾಣಿಸ್ತೈತೆ ದೇವಸ್ಥಾನ, ಅಲ್ಲಿ ಕಾಣಿಸ್ತೈತೆ ರೋಡ್ನಲ್ಲಿ, ಇದು ಕೆರೆ. ನಾನು ನಿಮಗೆ ವಸತಿ ಅಲ್ಲಿ ನಿಂತ್ಕೊಂಡು ತೋರಿಸಿದ್ದೆ ದೇವಸ್ಥಾನ ಇದನ್ನ ಮಾಡೋಣ ಅಂತ. ಆದರೆ ಈ ಸತಿನೂ ಪ್ಲ್ಯಾನ್ ಫೇಲ್ಯೂರ್ ಆಯಿತು, ಮಾಡೋಕ್ಕಾಗಲಿಲ್ಲ. ಬನ್ನಿ ಇವಾಗ ಇಲ್ಲಿಂದ ಒಂದು 4 ಫೋಟೋಸ್ ತೆಕ್ಕೊಂಡು ನೆಕ್ಸ್ಟು ಬೇಲೂರಲ್ಲಿ ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ. ನೆಕ್ಸ್ಟ್ ಪ್ಲೇಸ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ಗಾಯ್ಸ್, ಇವಾಗ ನಾವು ಅಲ್ಲಿಂದ 3ನೇ ಪ್ಲೇಸು ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಬಂದ್ವಿ. ಇದು ಮೋಸ್ಟ್ ಫೇಮಸ್ ಪ್ಲೇಸು, ನೀವು ಟೆಕ್ಸ್ಟ್ ಬುಕ್ಸಲ್ಲೆಲ್ಲ ನೋಡಿರ್ತೀರ. ಬೇಲೂರಿದ್ದು ಚೆನ್ನಕೇಶವ ಸ್ವಾಮಿ ಟೆಂಪಲ್ ಅಂತ ನೋಡಿ. ಟೆಂಪಲ್ ಫ್ರಂಟಲ್ಲಿ ಐತೆ, ಹೋಗ್ತಿದ್ದೀವಿ ನಾವು ಗಾಡೀಲಿ. ಬನ್ನಿ ಇವಾಗ ಟೆಂಪಲ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಗಾಡಿ ನಿಲ್ಲಿಸ್ಬಿಟ್ಟು. ಇವಾಗ ನಾವು ಎಂಟ್ರೆನ್ಸಲ್ಲಿ ಇಲ್ಲಿಂದ ಒಳಗಡೆ ಹೋಗೋಣ. ಸೆಕ್ಯೂರಿಟಿ ಚೆಕಿಂಗ್ ಐತೆ. ಬನ್ನಿ ಹೋಗೋಣ ಒಳಗಡೆ. ಎಸ್ ನೋಡಿ, ಇದು ಇಲ್ಲಿಂದ ಎಂಟ್ರಿ ಆದ್ವಿ. ಈಗ ಎಂಟ್ರಿ ಆದ ತಕ್ಷಣ ಈ ಥರ ವ್ಯೂ ಸಿಗುತ್ತೆ, ನೋಡೋಕ್ಕೆ ಸಾಕಾಗಿ ಕಾಣಿಸ್ತೈತೆ. ನಾನು ಜೋರಾಗಿ ಮಾತಾಡೋಕ್ಕೆ ಇಲ್ಲಿ ತುಂಬ ಜನ ಅವರೇ. ಬನ್ನಿ ನಾವು ಈಗ ಹೋಗೋಣ, ತೋರಿಸ್ತೀನಿ ನಿಮಗೆ. ಇವಾಗ ಒಳಗಡೆ ಹೋಗೋಣ. ಒಳಗಡೆ ಮಾತಾಡ್ಬೋದೋ ಇಲ್ವೋ ಗೊತ್ತಿಲ್ಲ. ಫೋಟೋಗ್ರಫಿ ಅಲೌಡ್ ಇಲ್ಲ ಅಂತ ಅನಿಸುತ್ತೆ. ನೋಡೋಣ, ಮಾತಾಡೋಂಗಿಲ್ಲ ಅಂದರೆ ಹಂಗೆ ತೋರಿಸ್ತೀನಿ ನಿಮಗೆ. ಹಂಗೆ ನಿಮಗೆ ಅಲ್ಲಿ ಹಳೆಬೀಡಲ್ಲಿ ಹೇಳ್ದಂಗೆ ಇಲ್ಲೂ ಅಷ್ಟೇ ಫುಲ್ಲು ತಂಪಾಗಿರುತ್ತೆ. ಹೊರಗಡೆ ಬಿಸಿಲಿಂದ ಬಂದರೆ ಇಲ್ಲಿ ಮೇಲ್ಗಡೆ ನಿಮಗೆ ಹಳೆಬೀಡಲ್ಲಿ ತೋರ್ಸೋಕ್ಕಾಗಿರಲಿಲ್ಲ. ಇಲ್ಲಿ ಮೇಲ್ಗಡೆ ಲೈಟ್ ಹಾಕೋರೆ, ನಿಮಗೆ ತೋರಿಸ್ತೀನಿ ಬನ್ನಿ. ದೇವರಿಗಂತೂ ಚೆನ್ನಾಗಿ ಅಲಂಕಾರ ಮಾಡೋರೆ. ಮುಂದೆಯಿಂದ ಹೋಗ್ಬಿಟ್ಟು ತೋರಿಸೋಣ. ಇವಾಗ ಇಲ್ಲಿ ಮೇಲ್ಗಡೆ ಒಂದು ಡಿಸೈನ್ ಐತೆ, ಅದನ್ನು ತೋರಿಸ್ತೀನಿ ನೋಡಿ. ನೋಡಿ ಗೈಸ್, ಇಲ್ಲಿ ಲೈಟ್ ಐತೆ, ಇಲ್ಲಿ ನೀಟಾಗಿ ಕಾಣಿಸುತ್ತೆ ನಿಮಗೆ. ಇದು ಡಿಸೈನ್ ಇರೋದು ನೋಡಿ, ಎಷ್ಟು ಡೀಟೇಲಿಂಗಾಗಿ ಮಾಡೋರೆ ಅಂದರೆ ಹಳೆಬೀಡಿಗಿಂತ ಡೀಟೇಲಿಂಗಾಗಿ ಮಾಡೋರೆ ಈ ಡಿಸೈನ್ ಅಂತೂ. ಬನ್ನಿ ಈಗ ಅಲ್ಲಿ ದೇವ್ರದ್ದು ಹತ್ತತ್ರ ಹೋಗ್ಬಿಟ್ಟು ತೋರಿಸೋಣ. ವೆಂಕಟೇಶ್ವರ ಸ್ವಾಮಿ ದೇವರು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಏನೋ ಫಂಕ್ಷನ್ ಇರೋ ಥರ ಐತೆ ಇವತ್ತು, ಏನು ಅಂತ ಗೊತ್ತಿಲ್ಲ. ಆದರೆ ಅಲಂಕಾರ ಅಂತೂ ಚೆನ್ನಾಗಿ ಮಾಡೋರು ನೋಡಿ. ಏನು ಬ್ಯೂಟಿಫುಲ್ಲಾಗಿ ಮಾಡೋರಲ್ವ ಅಲಂಕಾರನ. ಬನ್ನಿ ಈಗ ದೇವ್ರ ದರ್ಶನ ಮಾಡಿಬಿಟ್ಟು ಆಚೆ ಕಡೆ ನೋಡೋ ಅಂಥದ್ದಿದೆ, ಆಚೆ ಕಡೆ ನೋಡ್ಕೊಬಿಟ್ಟು ಓಡೋಣ. ಇಲ್ಲಿ ಆನೆ ಕೆತ್ತನೆ ಐತೆ, ಎಷ್ಟು ಚಿಕ್ಕದಾಗೈತೆ ಅಂತ ನೋಡಿ ಇದು. ಆಮೇಲೆ ಈ ಕಂಬದ ಸ್ಪೆಷಾಲಿಟಿ ಏನು ಅಂದರೆ
ಈ ಕಂಬದ ಪೂರ್ತಿ ನಿಮ್ಮದು ಹಳೆಬೀಡು ಬೇಲೂರು ಸುತ್ತಮುತ್ತ ಯಾವ್ಯಾವ ದೇವಸ್ಥಾನಗಳಿದ್ದಾವೆ ಆ ದೇವಸ್ಥಾನಗಳದ್ದು ಪೂರ್ತಿ ಕೆತ್ತನೆ ಐತೆ. ಬನ್ನಿ ನಿಮಗೆ ಹಂಗೆ ಒಂದು ಸ್ಪಿನ್ ಹಾಕ್ಬಿಟ್ಟು ತೋರಿಸ್ತೀನಿ. ಇವಾಗ ಒಂದು ಆ್ಯಂಗಲಲ್ಲಿ ತೋರಿಸ್ತಾ ಇದ್ದೀನಿ, ಈಗ ಪಕ್ಕದ ಆ್ಯಂಗಲಲ್ಲಿ ತೋರಿಸ್ತೀನಿ ನೋಡಿ. ನೋಡಿ ಇದು ಈ ಥರ ಫುಲ್ಲು ಚಿಕ್ಕದಾಗಿ ಮಾಡಿದ್ದಾರೆ. ಹಳೆಬೀಡು ಬೇಲೂರು ಸುತ್ತಮುತ್ತ ಯಾವ್ಯಾವ ದೇವ್ರುಗಳಿದ್ದಾವೆ, ಆಮೇಲೆ ಯಾವ್ಯಾವ ಕೆತ್ತನೆಗಳಿದ್ದಾವೆ ಎಲ್ಲ ಇದೊಂದೇ ಕಂಬದಲ್ಲಿ ಮಾಡಿದ್ದಾರೆ. ಇದು ಒಂದೇ ಕಂಬ ಇರೋದು, ಇದೇ ಸ್ಪೆಷಾಲಿಟಿ ಇಲ್ಲಿ ಚೆನ್ನಕೇಶ್ವರ ಟೆಂಪಲ್. ಗೈಸ್ ಇದು ನೋಡಿ ಚೆನ್ನಕೇಶ್ವರ ದೇವ್ರದ್ದು ಪಾದರಕ್ಷೆ ಅಂತ ಹೇಳ್ತಾರೆ ಇದನ್ನ. ನೋಡಿ ಎಷ್ಟು ದೊಡ್ಡದಾಗೈತೆ ಅಂತ. ಇಲ್ಲೂ ಇದು ದುಡ್ಡೆಲ್ಲ ಇಲ್ಲೂ ಹಾಕಿದ್ದಾರೆ ಪಾದರಕ್ಷೆ ಹತ್ರನೂ. ಹಂಗೆ ಈ ಕಡೆ ಒಂದು ನಾಗರೋದೈತೆ. ಈಗ ಇಲ್ಲಿಗೆ ಹೋಗ್ಬಿಟ್ಟು ನಿಮಗೆ ಹಂಗೆ ತೋರಿಸ್ತೀನಿ ನೋಡಿ. ಅಲ್ಲಿ ಪಾದರಕ್ಷೆಗಳಿಗೂ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ. ದುಡ್ಡು ಒಂದು ಕಡೆ ಐತೆ, ಇದೊಂದು ಕಡೆ ಐತೆ, ಆಗ ನೀಟಾಗಿ ಕಾಣಿಸುತ್ತೆ. ಅಲ್ಲಿ ಪಾದರಕ್ಷೆ ಮೇಲೆ ದುಡ್ಡೆಲ್ಲ ಬಿದ್ದೈತೆ. ಬನ್ನಿ ಈಗ ಇಲ್ಲಿಂದ ಎಕ್ಸಿಟ್ ಆಗೋಣ. ಹಂಗೆ ಹೊರಗಡೆ ಬಂದ್ವಿ ಈ ಕಡೆ ನೋಡಿ, ಇಲ್ಲಿ ತೋರಿಸ್ತೀನಿ. ಮತ್ತು ಇವ್ರದ್ದು ಹೊಯ್ಸಳವ್ರದ್ದು ಶೈಲಿ ಹೆಂಗೆ ಅಂದರೆ, ಇವ್ರದ್ದು ಬರೀ ನಕ್ಷತ್ರಾಕಾರದಲ್ಲಿ ಟೆಂಪಲ್ಗಳು. ಹಳೆಬೀಡಲ್ಲೂ ಅಷ್ಟೇ, ಬೇಲೂರಲ್ಲೂ ಅಷ್ಟೇ, ಎಲ್ಲ ಕಡೆನೂ ನಕ್ಷತ್ರಾಕಾರ ಟೆಂಪಲ್ ಐತೆ. ಮೇಲ್ಗಡೆಯಿಂದ ಟಾಪ್ ವ್ಯೂ. ನಿಮಗೆ ಹಂಗೆ ಫೋಟೋ ಸಿಕ್ಕಿದ್ರೆ ಒಂದು ಫೋಟೋ ಹಾಕ್ತೀನಿ ಟಾಪ್ ವ್ಯೂದು ನೋಡಿ. ಎಂಪೈರ್ ಆರ್ಮನಿ ಅಣ್ಣನ ಮದುವೆಗೆ ಎಲ್ಲೂ ಸಿಕ್ಕಿಲ್ಲ, ಯೋಬಿ ಸಿಟಿನೇ ಸಿಕ್ಕಿರೋ. ಯೋಬಿ ಸಿಟಿಲಿ ಒಂದು ಕಡೆನೇ ಶೋರೂಮ್ ಇದೆ. ಗೈಸ್ ಹಂಗೆ ಇವತ್ತು ತುಂಬ ಜನ ಅವರೇ ಇಲ್ಲಿ ಬೇಲೂರಲ್ಲಿ. ಯಾಕೆಂದರೆ ಇವತ್ತು ನಾವು ವೀಕೆಂಡು ಸಂಡೇ ಬಂದಿರೋದ್ರಿಂದ ಸಖತ್ ಜನ ಅವರೇ. ಬೆಳಗ್ಗೆನೇ ಬರೋಣ, ಜನ ಇಲ್ಲದಿರೋ ಟೈಮಲ್ಲಿ ಬೇಗ ಮಾಡ್ಕೊಬಿಟ್ಟು ಹೋಗ್ಬೋದು ಅಂತ ಅಂದ್ಕೊಂಡ್ವಿ. ಆದರೆ ಬೆಳಗ್ಗೆ ಬರೋಕ್ಕೆ ಟೈಮ್ ಆಗಲಿಲ್ಲ. ಇವಾಗ ಬಂದು ಸಖತ್ ಅಂದರೆ ಸಖತ್ ಜನ ಅವರೇ. ಮತ್ತು ಕೇರಳ ಸೈಡಿಂದ ಹೆವಿ ಟ್ರಿಪ್ ಬಂದವ್ರೆ ಸ್ಟೂಡೆಂಟ್ಸ್ ಎಲ್ಲ, ಅದಕ್ಕೆ ತುಂಬ ಜನ ಕ್ರೌಡ್ ಆಗೈತೆ. ಬನ್ನಿ ಇವಾಗ ಇಲ್ಲಿ ನೋಡ್ಕೊಂಡು ಒಂದು ಸ್ಪಿನ್ ಹಾಕ್ಕೊಂಡು ನೀಟಾಗಿ ಹೋಗೋಣ. ಇಲ್ಲಿ ಒಂದು ಪಾದದ ಕೆತ್ತನೆ ಐತೆ, ಹಿಂಗೆ ಬಂದ್ವಿ ಇಲ್ಲೊಂದು ಫೋಟೋ ತಗೊಳ್ಳೋಣ ಅಂತ. ಮತ್ತು ಇಲ್ಲಿ ಬಂದವರೆಲ್ಲ ಯಾರುವ ಇವನ್ನೆಲ್ಲ ಮುಟ್ಟೋಕ್ಕೆಲ್ಲ ಹೋಗಬೇಡಿ, ಮುಟ್ಟಿದ್ರೆ ಇದೆಲ್ಲ ಹಾಳಾಗುತ್ತೆ, ನಮ್ಮ ನೆಕ್ಸ್ಟ್ ಜನ್ರೇಷನಿಗೂ ಬೇಕಾಗುತ್ತೆ. ಅದೊಂದು ಎಚ್ಚರಿಕೆ ಇರಲಿ ನಿಮ್ಮಲ್ಲಿ. ದೊಡ್ಡ ದೇವಸ್ಥಾನ ನೋಡ್ಕೊಂಡು ಪಕ್ಕದಲ್ಲಿ ಇನ್ನೊಂದು ಚಿಕ್ಕ ದೇವಸ್ಥಾನ ಇದೆ, ಇದರೊಳಗಡೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೀವಿ. ಈಗ ಇದರೊಳಗಡೆ ಹೋಗೋಣ. ಚಿಕ್ಕ ದೇವಸ್ಥಾನ ಎಲ್ಲ ಕಡೆನೂ ಒಂದೇ ಥರ ಕೆತ್ತನೆ ಐತೆ. ನಿಮಗೆ ತೋರಿಸಿ ಬೇಜಾರಾಗುತ್ತೆ ಅಂತ ಜಾಸ್ತಿ ಅದನ್ನೆಲ್ಲ ತೋರ್ಸಕ್ಕೆ ಹೋಗ್ತಿಲ್ಲ ಈ ವ್ಲಾಗಲ್ಲಿ. ಬನ್ನಿ ಇಲ್ಲಿ ದೇವಸ್ಥಾನದೊಳಗಡೆ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ. ಹಂಗೆ ಇಲ್ಲಿ ಚಿಕ್ಕ ದೇವಸ್ಥಾನ ಅಂತ ಹೇಳಿದ್ರೆ ಇದರೊಳಗಡೆ ಬಂದ್ವಿ. ಇದು ರಂಗನಾಯಕಿ ಅಮ್ಮನವರು ಅಂತೆ. ಈಗ ಬನ್ನಿ ಇಲ್ಲಿಂದ ಒಳಗಡೆ ತೋರಿಸ್ತೀನಿ ನೋಡಿ. ಇಲ್ಲಿ ಬೀಗ ಹಾಕಿದ್ದಾರೆ, ಆದರೆ ನಿಮಗೆ ತೋರಿಸ್ತೀನಿ ಈಗ ನೆಕ್ಸ್ಟು. ಅಲ್ಲಿ ಹತ್ರಕ್ಕೆ ಹಿಡಿದ್ಬಿಟ್ಟು ತೋರಿಸಿದ್ರೆ ಕಾಣುತ್ತೆ ದೇವರು. ಹತ್ರಕ್ಕೆ ಹಿಡಿದ್ಬಿಟ್ಟು ತೋರಿಸಿದ್ರೆ ಕಾಣುತ್ತೆ ದೇವರು. ತೋರಿಸ್ಕೊಂಡು ಹೊರಡ್ತೀನಿ. ಇದ್ರೊಳಗಡೆ ಏನು ಅಷ್ಟೊಂದೇನು ಕೆತ್ತನೆಗಳಿಲ್ಲ, ಅದಕ್ಕೆ ಇಲ್ಲೇನು ತೋರಿಸೋ ಅಂಥದ್ದೇನಿಲ್ಲ. ಬನ್ನಿ ಈಗ ಇದ್ರ ಹತ್ರ ತೋರಿಸ್ತೀನಿ ನೋಡಿ ನಿಮಗೆ. ಇವಾಗ ನೋಡಿ ಹತ್ರದಿಂದ ತೋರಿಸ್ತೀನಿ ಅಂತ ಅನ್ನೆಲ್ಲ ತೋರಿಸ್ತಿದ್ದೀನಿ. ಇಲ್ಲೂ ಚೆನ್ನಾಗಿ ಅಲಂಕಾರ ಮಾಡೋರೆ, ಆದರೆ ದೂರದಿಂದ ಕಾಣಿಸ್ತಿಲ್ಲ. ಬನ್ನಿ ಇವಾಗ ನೆಕ್ಸ್ಟ್ ಆ ಕಡೆ ಸೈಡಿಗೆ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ. ಇದು ಚೆನ್ನಕೇಶ್ವರ ದೇವಸ್ಥಾನನೇ. ಇಲ್ಲೂ ಇರೋ ಚೆನ್ನಕೇಶ್ವರ ದೇವರೇ ಇರೋದು. ಮತ್ತು ಇದು ನಿಮಗೆ ವರ್ಷಕ್ಕೆ ಒಂದೇ ಸತಿ ತೆಗೆಯೋದು ಜಾತ್ರೆ ಟೈಮಲ್ಲಿ ಬಂದಾಗ. ಅದು ತೆಗೆದಾಗ ನಿಮಗೆ ನೆಕ್ಸ್ಟ್ ಜಾತ್ರೆ ಟೈಮಲ್ಲಿ ಮಾಡಿದರೆ ತೋರಿಸ್ತೀನಿ. ಆ ಕಡೆ ಒಂದು ಟೆಂಪಲ್ ಐತೆ, ಇದೊಂದು ಟೆಂಪಲ್ ಐತೆ. ಇವಾಗ ಆ ಕಡೆ ಟೆಂಪಲಿಗೆ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಬಂದ್ಬಿಟ್ಟು ಹೊರಡೋಣ. ಅಲ್ಲೊಂದು ಮುಂದೆ ಕಲ್ಯಾಣಿ ಥರ ಒಂದು ಕಲ್ಯಾಣಿ ಐತೆ, ಆ ಕಲ್ಯಾಣಿ ನೋಡ್ಕೊಬಿಟ್ಟು ಇಲ್ಲಿಂದ ಹೊರಡೋಣ. ಹಂಗೆ ಈ ಕಡೆ ದೇವಸ್ಥಾನದೊಳಗಡೆ ಹೋಗ್ತೀವಿ ಅನ್ನೋಲ್ಲ. ಇದು ಲಕ್ಷ್ಮೀ ದೇವ್ರ ದೇವಸ್ಥಾನ. ಬನ್ನಿ ಒಳಗಡೆ ಹೋಗೋಣ. ಹಂಗೆ ಕಲ್ಯಾಣಿ ಅಂತ ಹೇಳಿದ ಅದ್ರ ಹತ್ರ ಬಂದ್ವಿ ನೋಡಿ. ಕಲ್ಯಾಣಿ ಹೆಂಗೈತೆ ಅಂತ. ಇದ್ರದ್ದು ಸುತ್ತ ಕೆತ್ತನೆ ಏನಿಲ್ಲ, ಹಳೆಬೀಡಲ್ಲಿ ತೋರಿಸಿದ್ರೆ ಆ ಥರ ಏನಿಲ್ಲ. ದೇವಸ್ಥಾನದ್ದು ನಾರ್ಮಲ್ ಕಲ್ಯಾಣಿ. ಇದೊಂದು ತೋರ್ಸೋಣ ಅಂತ ಅಂದ್ಕೊಂಡೆ, ಇವಾಗ ನಿಮಗೆ ತೋರ್ಸಾಗೈತೆ. ಬನ್ನಿ ಈಗ ಹೊರಗಡೆ ಹೋಗೋಣ. ಹೊರಗಡೆ ಹೋಗಿ ನೋಡೋಣ. ಇವಾಗ ಹಂಗೆ ಬೇಲೂರಿಂದ ಹಾಸನಿಗೆ ಹೋಗ್ತಾ ಇಲ್ಲಿ ಅಗ್ರ ಆದಮೇಲೆ ಒಂದು ಸ್ಟಾಪ್ ಸಿಕ್ತು. ನಾವು ಇಲ್ಲಿ ಒಂದು ಟೀ ಬ್ರೇಕ್ ತಗೊಳ್ಳೋಣ ಅಂತ ನಿಲ್ಸಿದ್ದೀವಿ. ಈಗ ಚಳಿಗೆ ಒಂದು ಟೀ ಕುಡಿದ್ಬಿಟ್ಟು ಹೊರಡೋಣ ಗೈಸ್ ಇಲ್ಲಿಂದ. ಗೈಸ್ ನಾವೀಗ ಹಾಸನಿಗೆ ರೀಚ್ ಆಗಿ ಆಯಿತು. ನಿಮಗೆ ಇದು ಬೇಲೂರು ವ್ಲಾಗ್ ಆಗಿರುತ್ತೆ, ನಾನು ಹಾಸನಿಗೆ ಬಂದಿರೋದು. ಆಮೇಲೆ ನಿಮಗೆ ಹಳೆಬೀಡ್ದು ವ್ಲಾಗ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ನೋಡಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮಿಸ್ಟರ್ 13 ವ್ಲಾಗ್ಸ್ನ ಗೈಸ್. ಬಾಯ್ ಬಾಯ್.